ಎಲ್ಲರಿಗೂ ಸರ್ ನಮಸ್ಕಾರ. ಇವತ್ತಿನ ಎಪಿಸೋಡು ಮಂಡಿ ನೋವಿಗೆ ಕಲರ್ ಥೆರಪಿಯಿಂದ ಪರಿಹಾರ. ಯಾರಿಗೆ ಮಂಡಿ ನೋವು ಬರ್ತಾಯಿದೆಯೋ ಅವರಿಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಅದಕ್ಕೆ 4 ಕಲರ್ ಬೇಕು. 4 ಕಲರಿಂದ ಅದನ್ನ ಮಂಡಿ ನೋವನ್ನ ಪರಿಹಾರ ಮಾಡ್ಬೋದು. ಒಂದು ಸ್ಕೈ ಬ್ಲೂ, ಡಾರ್ಕ್ ಗ್ರೀನು, ಡಾರ್ಕ್ ಬ್ಲೂ, ಯೆಲ್ಲೋ ಮತ್ತೊಂದು ಪರ್ಪಲ್. ಈ 4 ಕಲರ್ 5 ಕಲರ್. ಈ 5 ಕಲರಿಂದ ಮಂಡಿ ನೋವನ್ನ ಸಂಪೂರ್ಣವಾಗಿ ಗುಣ ಮಾಡ್ಬೋದು. ಅಂದರೆ ಯಾವ ಥರ ಮಂಡಿ ನೋವಿದೆ ಅದು ತಕ್ಕ ಹಾಗೆ ಆ ಕಲರ್. ನಿಮ್ಮ ಎಡಗೈಯ ಮಧ್ಯದ ಬೆರಳು ಮತ್ತು ಮುಂಗದ ಬೆರಳು, ಈ ಮಧ್ಯ ಜಂಟಿಗೆ ಇದು ಮಂಡಿ ರಿಫ್ಲೆಕ್ಸ್ ಬರುತ್ತೆ. ಈ ಜಂಟಿಗೆ ಮಂಡಿ ಫೇನ್ ಮಾತ್ರ ಬರ್ತಾಯಿದ್ರೆ ನೋವು ಒಂದೇ ಇದೆ ಅಂದರೆ ಈ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು. ಇವೆರಡು ಈ ಜಂಟಿಗೆ ಈ ಥರ ಮಧ್ಯ ಜಂಟಿಗೆ ಬರೀ ಫೇನ್ ಮಾತ್ರ ಬರ್ತಾಯಿದೆ, ಮಂಡಿ ಫೇನ್ ಮಾತ್ರ ಬರ್ತಾಯಿದೆ ಅಂದರೆ ಇವೆರಡು ಜಂಟಿಗೂ ಈ ಥರ ಸ್ಕೈ ಬ್ಲೂ ಮಾತ್ರ ಹಾಕ್ಬೇಕು. ಬರೀ ನೋವು ಮಾತ್ರ ಇದೆ ಅಂದರೆ, ನೋವು ಇದೆ ಸ್ಪೆಲ್ಲಿಂಗು ಇದೆ ಅಂದರೆ, ಊತ ಬಂದಿದೆ ಅಂದರೆ ಇದ್ರ ಜೊತೆಗೆ ಡಾರ್ಕ್ ಬ್ಲೂ ಹಾಕ್ಬೇಕು. ಊತ ಬಂದರೆ ಮಂಡಿ ಊತ ಬಂದರೆ ಅದೇ ರೀತಿ ಡಾರ್ಕ್ ಬ್ಲೂ ಥರ ಹಾಕ್ಬೇಕು. ಇದೇ ಜಂಟಿಗೆ ಡಾರ್ಕ್ ಬ್ಲೂ ಹಾಕ್ಬೇಕು. ಇಲ್ಲ ಮಂಡಿ ಕಟ್ ಅಂತ ಸೌಂಡ್ ಬರ್ತಾಯಿದೆ, ನಡಿವಾಗ ಮುಂದೆ ಮಾಡಿಸ್ಬೇಕು, ಕಟ್ ಅಂತ ಸೌಂಡ್ ಬರ್ತಾ ಇದ್ದರೆ ಈ ಡಾರ್ಕ್ ಗ್ರೀನ್ ಹಚ್ಬೇಕು. ಅದೇ ಜಂಟಿಗೆ ಎರಡು ಜಂಟಿಗೆ ಡಾರ್ಕ್ ಗ್ರೀನ್ ಹಚ್ಬೇಕು. ಸೌಂಡ್ ಬಂದರೆ ಕಟ್ ಅಂತ ಸೌಂಡ್ ಬಂದರೆ ಅದೇ ಜಂಟಿಗೆ ಈ ಥರ ಡಾರ್ಕ್ ಗ್ರೀನ್ ಈ ಥರ ಹಾಕ್ತಾ ಬರ್ಬೇಕು. ಅದು ನಿಮ್ಮದು ಮಂಡಿ ನೋವು ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡು. ಕಟ್ ಅಂತ ಸೌಂಡ್ ಬಂದರೆ ಈ ಡಾರ್ಕ್ ಗ್ರೀನ್ ಹಚ್ಬೇಕು ಅದೇ ಜಂಟಿಗೆ ಎರಡು ಜಂಟಿಗೂ. ಕಟ್ ಏನೋ ಸೌಂಡ್ ಇಲ್ಲ, ಮಂಡಿ ಸೌಂಡ್ ಇಲ್ಲ ಅಂದರೆ ಅದೇ ಸ್ಕೈ ಬ್ಲೂ ಹಾಕ್ಬೇಕು. ಬರೀ ನೋವು ಅಂದಿದೆ ಸ್ಕೈ ಬ್ಲೂ. ಇಲ್ಲ ಊತ ಇದ್ದರೆ ಡಾರ್ಕ್ ಬ್ಲೂ ಹಾಕ್ಬೇಕು ರೆಜೆಂಟಿಗೆ. ಇಲ್ಲ ಮಂಡಿ ಚಿಪ್ ಸವೆತ ಬಂದಿದೆ ಅಂದರೆ ಈ ಯೆಲ್ಲೋ ಕಲರ್ ಹಾಕ್ಬೇಕು. ಮಂಡಿ ಚಿಪ್ ಸವೆದೋಗಿದೆ ಅಂದರೆ ಈ ಯೆಲ್ಲೋ ಕಲರ್ ಹಾಕ್ಬೇಕು ರೆಜೆಂಟಿಗೆ. ಸೇಮ್ ಎರಡು ಜಂಟಿಗೂ ಯೆಲ್ಲೋ ಕಲರ್ ಹಾಕ್ಬೇಕು. ಯೆಲ್ಲೋ ಕಲರ್ ಹಾಕಿದಾಗ ಅದು ಮಂಡಿ ಜಂಟಿ ಸವೆತ ಇರೋದು ಗಟ್ಟಿ, ಕ್ಯಾಲ್ಸಿಯಮ್ ಹೆಚ್ಚಾಗಿ ಗಟ್ಟಿ ಆಗ್ತಾ ಬರುತ್ತೆ, ಬೋನ್ಸ್ ಗಟ್ಟಿ ಆಗ್ತಾ ಬರುತ್ತೆ. ಇಲ್ಲ ಮಂಡಿ ಕಾಲು ಮಡ್ಚಕ್ಕೆ ಬರೋಲ್ಲ ಅಂದರೆ ಅದೇ ಜಂಟಿಗೆ ಪರ್ಪಲ್ ಹಾಕ್ಬೇಕು. ಕಾಲು ಮಡ್ಚಕ್ಕೆ ಆಗ್ತಾಯಿಲ್ಲ, ಮಂಡಿಗೆ ಮಡ್ಚಕ್ಕೆ ಆಗ್ತಾಯಿಲ್ಲ, ಕಾಲಿಗೆ ಹಾಕೋಲ್ಲ ಅಂದರೆ ಇದೇ ಜಂಟಿಗೆ ಈ ಮಂಡಿ ಜಂಟಿಗೆ ಪರ್ಪಲ್ ಕಲರ್ ಹಾಕಿರೋ ಈ ರೀತಿ ಪರ್ಪಲ್ ಹಾಕ್ಬೇಕು. ಇದು ಈ ರೀತಿ ಹಾಕ್ತಾ ಬರ್ಬೇಕು, ಡೈಲಿ ಹಾಕ್ತಾ ಬರ್ಬೇಕು. ಇದಕ್ಕೆ ಅಕ್ಯುಪಂಕ್ಚರ್ ಪಾಯಿಂಟ್ ಇದೆ, 2 ಪಾಯಿಂಟ್. ಲಿವರ್ 2 ಅಂತ ಇದೆ. ಲಿವರ್ 2 ನಿಮ್ಮ ಕಾಲಲ್ಲಿ ಬರುತ್ತೆ. ಅದನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಲಿವರ್ 2 ಅಂತ ಹೇಳಿದ್ರೆ ಆ ಪಾಯಿಂಟ್ ಚಿತ್ರ ಬರುತ್ತೆ. ಅದನ್ನು ಲಿವರ್ 2 20 ಟೈಮ್ ಉಲ್ಟಾ ಪ್ರೆಸ್ ಮಾಡ್ಬೇಕು. ಅಂದರೆ ಗಡಿಯಾರ ರೈಟ್ ಸೈಡಿಗೆ ನಿಂತಿರ್ತದಲ್ಲ ಅದ್ರ ಉಲ್ಟಾ ಬೆಟ್ಟಲ್ಲಿ ಹಿಂಗೆ ಈ ಥರ ಉಲ್ಟಾ ಪ್ರೆಸ್ ಮಾಡ್ಬೇಕು. ಹಿಂಗೆ ಉಲ್ಟಾ. ಉದಾಹರಣೆ ಇದು ಲಿವರ್ 2 ಅಂತ ಹೇಳ್ಕೊಳ್ಳಿ, ಇದನ್ನ ಈ ಥರ ಮಾಡಿದ್ರೆ ಆ ಥರ ಮಾಡಬಾರ್ದು. ಅದು ಉಲ್ಟಾ ಹಂಗೆ ರಿವರ್ಸ್ 20 ಸರಿ ಪ್ರೆಸ್ ಮಾಡ್ಬೇಕು ಅದು ಲಿವರ್ 2. ಅದೇ ಥರ SP6 ಅಂತ ಕಾಲಲ್ಲಿ ಬರುತ್ತೆ. ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ SP6 ಅಂತ ಬರುತ್ತೆ. ಅದನ್ನೂ ಅಷ್ಟೇ ಉಲ್ಟಾ ಪ್ರೆಸ್ ಮಾಡ್ಬೇಕು. ರೈಟ್ ಸೈಡಿಗೆ ನಾವು ಪ್ರೆಸ್ ಮಾಡಿ ತಿರ್ಸ್ತೀವಲ್ಲ ಅದೇ ರೀತಿ ಉಲ್ಟಾ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಈ ಕಲರ್ ಹಚ್ಚಬೇಕು. ಈ 2 ಪಾಯಿಂಟ್ ಮಾಡ್ತಾ ಬಂದರೆ ಮಂಡಿ ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ. ಯಾವುದೇ ಥರ ಮಂಡಿ ನೋವು ಇರಲಿ, ಚಿಪ್ಸ್ ಇರಲಿ, ಕಟ್ ಸೌಂಡ್ ಬರಲಿ, ಊತ ಬಂದಿರಲಿ, ಬರೀ ನೋವು ಇರಲಿ, ಇದು ಯಾವುದಕ್ಕೂ ಎಷ್ಟು ಕಲರು ಯಾವ್ದು ನಿಮ್ಗೆ ನೋವು ಇದೆ ಆ ಥರ ಆ ಕಲರ್ ನೋಡಿ ಹಾಕ್ಬೇಕು. ಎಲ್ಲವೂ ಹಾಕೋದು ಬೇಡ. ಬರೀ ನೋವು ಅಂದಿದ್ರೆ ಬರೀ ಸ್ಕೈ ಬ್ಲೂ ಹಾಕಿದ್ರೆ ಸಾಕು. ಇಲ್ಲ ಬರೀ ಊತ ಇದೆ, ನೋವೇನೂ ಇಲ್ಲ, ಊತ ಮಾತ್ರ ಊದ್ಕೊಂಡಿದೆ ಅಂದರೆ ಬರೀ ಡಾರ್ಕ್ ಬ್ಲೂ ಹಾಕ್ಬೇಕು. ಊತನೂ ಇಲ್ಲ, ನೋವೂ ಇಲ್ಲ, ಬರೀ ನಡಿಬೇಕಾದ್ರೆ ಕಟ್ ಸೌಂಡ್ ಬರ್ತಾಯಿದೆ ಅಂದರೆ ಆ ಡಾರ್ಕ್ ಗ್ರೀನ್ ಹಚ್ಬೇಕು. ಸುತ್ತ ಎರಡು ಗಂಟೆಗೆ ಡಾರ್ಕ್ ಗ್ರೀನ್ ಹಾಕ್ತಾ ಬರ್ಬೇಕು. ಅದಿಲ್ಲ ಬರೀ ಚಿಪ್ ಮಾತ್ರ ಸೌಂಡ್ ಹೋಗಿದೆ, ಚಿಪ್ ಇದೆ ಅಂದರೆ ಅದಕ್ಕೆ ಯೆಲ್ಲೋ ಕಲರ್ ಸುತ್ತ ರೌಂಡ್ ಹಾಕ್ಬೇಕು. ಈ ರೀತಿ ಹಾಕ್ತಾ ಬಂದರೆ ನಿಮ್ಮ ಮಂಡಿ ನೋವು ಸಂಪೂರ್ಣ ಗುಣ ಆಗುತ್ತೆ. ಈ ಕಲರ್ ಹಾಕಿ 2 ಪಾಯಿಂಟ್ ವಾರಕ್ಕೆ 2 ದಿನ ಪ್ರೆಸ್ ಮಾಡ್ಬೇಕು. ಡೈಲಿ ಮಾಡೋಂಗಿಲ್ಲ. ಇವತ್ತು ಲಿವರ್ 2 2 ದಿನ 3 ದಿನ ಪ್ರೆಸ್ ಮಾಡಿದ್ರೆ 20 ಟೈಮು, ಇನ್ನು 2 ದಿನ ಗ್ಯಾಪ್ ಇಟ್ಟು SP6 ಪ್ರೆಸ್ ಮಾಡ್ಬೇಕು. ಆ ಥರ ವಾರಕ್ಕೆ 2 ದಿನ ಆ ಥರ ಪ್ರೆಸ್ ಮಾಡ್ತಾ ಬರ್ಬೇಕು. ಕಲರ್ ಡೈಲಿ ಹಚ್ಬೇಕು. ಈ ಥರ ಮಾಡ್ತಾ ಬಂದರೆ ನಿಮ್ಮ ಮಂಡಿ
ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.